ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ನಾನು ನಿಮಗೆ ನನ್ನ ಪರ್ಮಿಷನ್ ತೊಗೊಳ್ಳಿ ಅಂತಿಲ್ಲ. ನಾನು ಒಂದು ಈ ಮೂವಿಲಿ ಒಂದು ಪಾರ್ಟ್ ಆಗಿರೋದ್ರಿಂದ ನನಗೆ ಒಂದು ಚೂರಾಗಿ ನಾವೇನು ಮಾಡ್ತಿದ್ದೀವಿ ಅನ್ನೋದು ನನಗೂ ಗೊತ್ತಾಗಬೇಕು ಅಂತ ಹೇಳಿ ನಾನು ಒಪ್ಕೊಂಡಿರೋದು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಒಪ್ಕೊಂಡಿದ್ದೀರಾ. ಈಗ ಮುಂದೆ ಎಲ್ಲ ಅವ್ರು ಹೇಳಿದ್ದಾರೆ. ಇಲ್ಲ ಸರ್, ಅವ್ರು ಏನೇ ಮಾಡಿದ್ರು ನಾ ಜೊತೆಗೆ ನಿಂತ್ಕೋತೀನಿ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕಿತ್ತು. ಸೊ ಈಗ ಒಪ್ಕೊಂಡಿದ್ದಾರೆ. ಇಲ್ಲ, ಅದೇ ಅವ್ರ ಕ್ರಿಯೇಟಿವಿಟಿ ಸಪೋರ್ಟ್ ಇರಬೇಕಾಗುತ್ತೆ. ಏನೋ ಹೊರಟಾಗ ಏನೋ ಮಾಡಕ್ ಹೊರಟಾಗ ಅವ್ರು ಹೇಳೋದಂಗೆ ಸಪೋರ್ಟ್ ಮಾಡಿ ಅದು ನೀವಲ್ಲ. ಒಂದ್ ವೇಳೆ ಕೂಡ ಕಂಟೆಂಟ್ ಯೋಚನೆ ಮಾಡ್ತಾರೆ. ಸಿನಿಮಾ ಬೆಳಿಬೇಕು ಅನ್ನೋದು ಸರ್, ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಆರ್ಟಿಸ್ಟ್ ಆಗಿ ನೋಡಿದಾಗ ಸರ್ ತುಂಬಾ ಚೆನ್ನಾಗಿದೆ, ಒಂದು ತುಂಬಾ ಮೀನಿಂಗ್ ಇದೆ ಈ ಪೋಸ್ಟರ್ಗೆ ಅಂತ ಹೇಳ್ತಾರೆ. ಬಟ್ ಈಗ ಎಲ್ಲ ಸಿನಿಮಾ ನೋಡೋರು ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವು ಹೇಗೆ ಅನ್ಕೋತೀವಿ ಸರ್? ಕೆಟ್ಟದಾಗೆ ನೋಡ್ಬೇಕು ಅನ್ಕೊಂಡು ಫಿಕ್ಸ್ ಆಗಿ ಹೋಗಿರೋದು ಹಾಗೆ ನೋಡ್ತಾರೆ. ನಾನು ಎಷ್ಟು ಜನರು ಬಾಯ್ ಮುಚ್ಚಿಸ್ಬೋದು. ನಾನು ತುಂಬ ಕಮೆಂಟ್ಸ್ ಬಂದಿದ್ದೀನಿ, ನೀವೇ ಅಲ್ವಾ ಅದು ಅಷ್ಟು ಬರ್ಗೆಟ್ ಹೋಗಿದ್ಯಾ ನೀವು, ಇಂಥ ಸಿನಿಮಾ ಯಾಕೆ ಮಾಡ್ತಿದ್ಯಾ? ನಾನು ಎಷ್ಟು ಜನಕ್ಕೆ ಹೇಳಿ ಸಿನಿಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ಮ ಪೂರ್ತಿ ಜನರು ಗೊತ್ತಿದೆ. ನಾನು ಅದ್ರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ನನ್ನ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ, ಅದು ನನಗೆ ಗೊತ್ತು. ಬಟ್ ಈ ಥರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು. ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಯಾಕೆ ಇದೇ ಥರ ಮಾಡ್ತಿದ್ದೀನಿ ಅನ್ನೋದು ಅದಕ್ಕೆ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ನಾವು ಇಲ್ಲಿ ಬರ್ತಾನೆ ಹೋಗಿಲ್ಲ ಮೇ ಬಿ ಅವ್ರು ಈಗ